ಪಾಯಿಂಟ್ ಮನಸ್ಸಲ್ಲಿ ಇಟ್ಕೊಳ್ರಿ, ದೈವ ಧರ್ಮದ ಮೂಲವಯ್ಯ. ಈ ಪಾಯಿಂಟ್ ಮನಸ್ಸಲ್ಲಿ ಇಟ್ಕೊಳ್ಳಿ. ಇದ್ರ ಜೊತೆಗೇನೆ ಈಶ್ವರನೇ ಈ ಜಗತ್ತನ್ನು ಸೃಷ್ಟಿಸಿದ್ದಾನೆ ಎನ್ನುವುದಾದರೆ ಎಲ್ಲರನ್ನ ಹಿಂದೂಗಳನ್ನಾಕಿ ಏಕೆ ಮಾಡಲಿಲ್ಲ? ಮಹಮ್ಮದರೇ ಈ ಧರ್ಮವನ್ನು, ಈ ಜಾತಿಯನ್ನು, ಈ ಜಗತ್ತನ್ನು ಸೃಷ್ಟಿಸಿದ್ದಾರೆ ಎನ್ನುವುದಾದರೆ ಎಲ್ಲರನ್ನ ಏಕೆ ಮುಸ್ಲಿಮಾನರನ್ನಾಗಿ ಮಾಡಲಿಲ್ಲ? ಯೇಸು ಕ್ರಿಸ್ತನೇ ಈ ಭೂಮಿಯನ್ನು, ಈ ಜಗತ್ತನ್ನು ಸೃಷ್ಟಿಸಿದ್ದಾನೆ ಎನ್ನುವುದಾದರೆ ಏಕೆ ಎಲ್ಲರನ್ನೂ ಕ್ರಿಶ್ಚಿಯನ್ನಾಗಿ ಮಾಡಲಿಲ್ಲ? ನಮಸ್ಕಾರ ಕರ್ನಾಟಕ. ದಿನ ಈ ನಮ್ಮ ರಾಜ್ಯದ ಬಗ್ಗೆ ಮಾತಾಡ್ತಿದ್ದೆ. ಇವತ್ತು ಹೊರ ರಾಜ್ಯದ ವಿಷಯಗಳನ್ನು ಬಗ್ಗೆ ಮಾತಾಡಬೇಕಾಗುತ್ತೆ. ಭಾರತ ದೇಶ ಅಂದ ಮೇಲೆ ಅಭಿಪ್ರಾಯವನ್ನು ಅಭಿವ್ಯಕ್ತಪಡಿಸುವಂತಹ ಸ್ವಾತಂತ್ರ್ಯವಿದ್ದಾಗ ಯಾವುದಾದರೂ ಒಂದು ವಿಷಯವನ್ನು ಸ್ಪಷ್ಟವಾದಂಥ ರೀತಿಯಲ್ಲಿ ಹೇಳಬಹುದು ಎನ್ನುವಂಥದ್ದು ನನ್ನ ಭಾರತೀಯ ಸಂವಿಧಾನದ ಕಾನೂನಿನ ಅಡಿಯಲ್ಲಿ ಬರುತ್ತದೆ. ಹಾಗಾಗಿ ಇವತ್ತು ಹೊರ ರಾಜ್ಯದ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಸರ್ಕಾರ್ ಜಾತಿ ಜಾತಿ ಎನ್ನುವಂತಹ ಕೋತಿಗಳಿಗೆ ಮಂಗಳಾರತಿಯ ಜ್ಯೋತಿಯನ್ನು ಬೆಳಗಿದ್ದಾರೆ. ಅಂದರೆ ಜಾತಿ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದಿದ್ದಾರೆ ಎನ್ನುವಂಥದ್ದು. ಹಾಗೂ ಹೆಂಗಪ್ಪ ಈ ಜಾತಿ ನಿಷೇಧ ಕಾಯ್ದೆ ಅಂತಂದರೆ ಅದು ಸಂಪೂರ್ಣವಾಗಿ ಜಾತಿ ನಿಷೇಧ ಆಗಿಲ್ಲ. ಅಲ್ಲಿ ಒಂದಷ್ಟು ಕಟ್ಟುಪಾಡುಗಳು, ಒಂದಷ್ಟು ನಿಯಮಗಳನ್ನು ಮಾಡಿರುವಂಥದ್ದು. ಹಾಗೆ ಇಲ್ಲಿ ಎಲ್ಲದರಲ್ಲೂ ಕೂಡ ಜಾತಿಯನ್ನು, ಒಂದು ಗಾಡಿ ಮ್ಯಾಗ ಹೋದ್ರೂ ಅಲ್ಲಿ ಒಂದು ಜಾತಿ ಹೆಸರು, ಪ್ರತಿಭಟನೆ ಮಾಡಿದ್ರಲ್ಲಿ ಒಂದು ಜಾತಿ ಹೆಸರು, ಒಂದು ನೌಕರಿ ತೊಗೊಳಕ್ಕೆ ಹೋದ್ರೆ ಅಲ್ಲಿ ಒಂದು ಜಾತಿ ಹೆಸರು, ರಾಜಕೀಯ ಮಾಡ್ಬೇಕಂದ್ರೆ ಅಲ್ಲೊಂದು ಜಾತಿ ಹೆಸರು, ದುಡ್ಡು ಮಾಡಬೇಕು ಅನ್ನುವಂಥ ಒಂದು ದಾರಿಗಳು ಕೂಡ ಜಾತಿ ಹೆಸರಲ್ಲಿ ಮಾಡ್ತಾ ಇದ್ದಾರೆ ಕೆಲವೊಬ್ಬರು. ಅದು ಗೊತ್ತಿರ್ಬೋದು, ನಿಮಗೆ ಗೊತ್ತಿಲ್ಲದೆ ಇರಬಹುದು. ಕೆಲವೊಂದು ಕಾರಣಗಳಲ್ಲಿ ಹೆಸರು ಮಾಡಲಿಕ್ಕೂ ಕೂಡ ಜಾತಿಯನ್ನು ಬಳಸ್ಕೊಳ್ತಾ ಇದ್ದಾರೆ ಕೆಲವೊಬ್ಬರು. ಅಲ್ಲ, ಎಲ್ಲ ರಾಜ್ಯದಲ್ಲಿ ಇದ್ದಿದ್ದೇ ನಮ್ಮ ರಾಜ್ಯದಲ್ಲಿ ಅಂತಲ್ಲ, ಎಲ್ಲ ರಾಜ್ಯದಲ್ಲೂ ಇದೆ. ಆದರೆ ಅದನ್ನು ಹೋಗಲಾಡಿಸುವಂಥ ಒಂದು ಪ್ರಯತ್ನ ಇದೆಯಲ್ಲ, ಅದು ಭಾಳ ದೊಡ್ಡದಾಗಿರ್ತಕ್ಕಂಥದ್ದು ಪ್ರಯತ್ನ. ಆ ಒಂದು ಯೋಗಿ ಆದಿತ್ಯನಾಥ್ ಸರ್ಕಾರಕ್ಕೆ ನಾನು ಅಪ್ರಿಷಿಯೇಟ್ ಮಾಡಲೇಬೇಕು. ಈ ಜಾತಿ ಜಾತಿ ಅನ್ನುವಂಥದ್ದು ಹೋಗ್ಬೇಕಿದು. ಜಾತಿ 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 ಧರ್ಮ, ಈ ಕೋಮು ಗಲಭೆಗಳನ್ನು ನೋಡೋಕ್ಕಾಗ್ತಾನೇ ಇಲ್ಲ ನಮ್ಮ ರಾಜ್ಯದೊಳಗೆ. ಅಷ್ಟರ ಮಟ್ಟಿಗೆ ರಾಜ್ಯವನ್ನು ಹಾಳು ಮಾಡತಕ್ಕಂಥ ಪರಿಸ್ಥಿತಿಗೆ ತಂದುಬಿಟ್ಟಾರೆ. ಎಲ್ಲ ವಿಷಯದಲ್ಲೂ ರಾಜಕೀಯ, ಎಲ್ಲ ವಿಷಯದಲ್ಲೂ ಜಾತಿ ಧರ್ಮವನ್ನು ತಂದುಬಿಡೋದು, ಈ ರಾಜ್ಯವನ್ನು ಕೋಮು ಗಲಭೆಗಳಿಗೆ ಸೃಷ್ಟಿ ಮಾಡಿಬಿಡೋದು. ಕೆಲವೊಬ್ಬರು ಇದ್ದಾರೆ ಎಲ್ಲದರಲ್ಲೂ ಜಾತಿ, ಎಲ್ಲದರಲ್ಲೂ ಧರ್ಮ. ಅವ್ರಿಗೆ ಅದೇ ರಾಜಕೀಯ ಏನು ಮಾಡೋಕ್ಕಾಗಲ್ಲ. ರಾಜಕೀಯ ಈ ಯಾವುದು ಎಲ್ಲವನ್ನು ತೋರಿಸೋದು ಬಿಟ್ಬಿಡ್ತಾವೆ ಇವು ಮಾಧ್ಯಮಗಳು. ಒಳ್ಳೆಯದನ್ನು ಕೆಟ್ಟದನ್ನು ಯಾವುದನ್ನು ತೋರಿಸಂಗಿಲ್ಲ, ಇದನ್ನು ತೋರಿಸಿ ಅಂತ ಕುಂತು ಬಿಡ್ತಾವೆ. ಮತ್ತು ಅವ್ರನ್ನೆಲ್ಲರನ್ನ ಧರ್ಮ ಯಾರ್ಯಾರು ದೊಡ್ಡವ್ರು ಅದಾರ ಅಂತ ಆ ಧರ್ಮದೊಳಗೆ, ಆ ಜಾತಿ ಒಳಗೆ ಅವರೆಲ್ಲ ಕರ್ಕೊಂಬಂದು ಡಿಬೇಟ್ ಮಾಡ್ತಾವೆ. ಹಸಿಗೇಡಿಗಳು, ಮಾನಿಗೇಡಿಗಳು. ಅವ್ರದ್ದೊಂದು ಅಷ್ಟು ವಿಷಯ ಆಯ್ತಪ್ಪ ಅಂದ್ರೆ ನಾವು ಇದು ಒಳ್ಳೆಯದೈತೆ ಅಂತ ನಾವು ಹೇಳಕ್ಕೆ ಬಂದೀವಿ. ಆದರೆ ಇನ್ನೊಂದು ರಾಜ್ಯದೊಳಗೆ ಐ ಲವ್ ಮೊಹಮ್ಮದ್, ಐ ಲವ್ ಮಹಾದೇವ್ ಎನ್ನುವಂಥ ಚರ್ಚೆ ನಡೀತಾ ಇದೆ. ನೋಡ್ರಿ, ಒಂದು ರಾಜ್ಯದಲ್ಲಿ ಏನಾದರೂ ಒಂದು ಒಳ್ಳೆಯ ವಿಷಯ ಹೇಳ್ಬೇಕಪ್ಪ ಅಂತಲೇ ಮತ್ತೊಂದು ರಾಜ್ಯದೊಳಗೆ ಅದೇ ವಿಷಯದೊಳಗೆ ಜಗಳ ಆಗಿರ್ತದೆ. ಇದು ಹೆಂಗೆ ಆಗಿಬಿಡುತ್ತಪ್ಪ ಅಂದರೆ, ಯಾಕೆ ಇದು ಪದೇ ಪದೇ ಆಗ್ತಾ ಇದೆ ನಮ್ಮ ಭಾರತ ದೇಶದೊಳಗೆ? ಇದಕ್ಕೇನು ರಾಜಕೀಯ ಕಾರಣನ, ಅಥವಾ ಇದಕ್ಕೇನು ಧರ್ಮ ಕಾರಣನ, ಅಥವಾ ಯಾರು ಕಾರಣ? ದೇವರು ಎಂದರೆ ದೇವರು ಯಾವುದೇ ಧರ್ಮದಲ್ಲಾಗಲಿ ದೇವರು ಇಂಥದ್ದು ಮಾಡಿದರೆ ನಾನು ನಿಮ್ಗೆ ಒಪ್ಕೊಳ್ತೀನಿ, ಅಥವಾ ಇಂಥದ್ದು ಮಾಡಿದರೆ ನಾನು ನಿಮಗೆ ವಶ ಆಗ್ತೀನಿ ಅಂತ ಎಲ್ಲೂ ಕೂಡ ಹೇಳಿಲ್ಲ, ಹೇಳೋದೂ ಇಲ್ಲ ಯಾವ ದೇವರು. ಆದರೂ ಕೂಡ ಇವರು ದೇವರ ಹೆಸರಲ್ಲಿ ಏನೋ ಒಂದು ಪ್ರತಿಭಟನೆ, ಏನೋ ಒಂದು ಗಲಭೆಯನ್ನು ಸೃಷ್ಟಿ ಮಾಡ್ತಾರೆ. ದೇವರಂದರೆ ಶಾಂತಿ, ನೆಮ್ಮದಿ, ಸುಖ, ಸಹಬಾಳ್ವೆ, ಸಾಮರಸ್ಯ, ನಾವೆಲ್ಲರೂ ಒಂದೇ ಎನ್ನುವಂತಹ ಭಾವನೆ ಎಲ್ಲ ಧರ್ಮಗಳು ಬಿತ್ತವೆ. ಈ ಭೂಮಿಯ ಮೇಲಿರುವಂಥ ಪ್ರತಿಯೊಬ್ಬ ಧರ್ಮವು, ಪ್ರತಿಯೊಬ್ಬ ಧರ್ಮದ ಗುರುಗಳು ಕೂಡ ಹೇಳುವುದು ಅದೇ. ಆದರೆ ಶತದಡ್ಡ ಜನ ಮೂರ್ಖರು ಇದು ನನ್ನದೇ ಧರ್ಮ ಶ್ರೇಷ್ಠ, ಇದು ನನ್ನದೇ ಧರ್ಮ ಜಾತಿ ಶ್ರೇಷ್ಠ, ಇದು ನನ್ನದೇ ಧರ್ಮದ ಉಪಜಾತಿ ಶ್ರೇಷ್ಠ ಎನ್ನುವಂತಹ ಹುಚ್ಚು ಕಲ್ಪನೆಯೊಳಗೆ ಎಲ್ಲರೂ ಧರ್ಮದ ಸಲುವಾಗಿ ಜಗಳಾಡಕ್ಕೆ ನಿಂತುಬಿಟ್ರೆ. ಇದೇ ಜಗಳವನ್ನು ಭ್ರಷ್ಟಾಚಾರದ ವಿರುದ್ಧ, ಈ ದೇಶದಲ್ಲಿ ಆಗುತ್ತಿರುವಂತಹ ಕೊಲೆಗಳ ವಿರುದ್ಧ, ಈ ದೇಶದಲ್ಲಿ ಆಗುತ್ತಿರುವಂತಹ ಅತ್ಯಾಚಾರಗಳ ವಿರುದ್ಧ ನಡೆದಿದ್ದರೆ ಇವತ್ತು ಯಾವುದೇ ಒಂದು ಕೊಲೆ ಸುಲಿಗೆಗಳಾಗಲಿ, ಅತ್ಯಾಚಾರಗಳಾಗಲಿ, ಭ್ರಷ್ಟಾಚಾರಗಳಾಗಲಿ ನಡೆಯುತ್ತಲೇ ಇರಲಿಲ್ಲ. ಬಹಳ ದೊಡ್ಡ ದುರಂತ ಈ ವಿಷಯದಲ್ಲಿ ನಾನು ಹೇಳ್ಬೇಕಪ್ಪ ಅಂತಂದರೆ, ಈ ಐ ಲವ್ ಮೊಹಮ್ಮದ್, ಐ ಲವ್ ಮಹಾದೇವ್ ಎನ್ನುವಂಥದ್ರಲ್ಲಿ ತಪ್ಪೇನಿದೆ? ಏನು ಒಂದು ವಿಷಯವನ್ನು ಅರ್ಥ ಆಗ್ತಿಲ್ಲ ನನಗೆ. ಎಲ್ಲದರಲ್ಲೂ ಐ ಲವ್ ಮೊಹಮ್ಮದ್, ಐ ಲವ್ ಮೈ ಕಂಟ್ರಿ, ಐ ಲವ್ ಮೈ ಗರ್ಲ್, ಐ ಲವ್ ಮೈ ಸ್ಟೇಟ್, ಐ ಲವ್ ಮೈ ಕಂಟ್ರಿ, ಐ ಲವ್ ಮೈ ಸ್ಟೇಟ್, ಇನ್ನಿತರ ಹಲವಾರು ವಿಷಯಗಳಲ್ಲಿ ನಾವು ಎಲ್ಲವನ್ನ ಐ ಲವ್ ಯು ಅಂತ ಹೇಳಬಹುದು, ಅದಕ್ಕೇನು ತೊಂದರೆ ಇಲ್ಲ. ಬಟ್ ಇದನ್ನೇ ಒಂದು ದೊಡ್ಡ ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಎಂಥ ಬಹುದೊಡ್ಡ ದುರಂತ ನಮ್ಮ ದೇಶದಲ್ಲಿ
ಪದೇ ಪದೇ ಎಲ್ಲವುಗಳನ್ನು ಚರ್ಚೆಗೆ ತೆಗೆದುಕೊಳ್ತಾ ಇದ್ದಾರೆ. ಆದರೆ ಮಾಡುವುದನ್ನು ಬಿಟ್ಟು ಧರ್ಮದ ವಿಷಯವನ್ನು ಮಾತ್ರ ಬಹುದೊಡ್ಡ ಚರ್ಚೆ ಆಗ್ತಾ ಇದೆ. ಯಾಕೋ ಏನೋ ಏನಾಗಿದೆಯೋ, ಚೀನಾ ದೇಶದಲ್ಲಿ ಮುಂದುವರೆದಿರುವಂಥ ದೇಶಗಳಲ್ಲಿ ನಾವು ನೋಡ್ಬೋದು, ಧರ್ಮ ಮನೆ ಒಳಗಡೆ ಇರಬೇಕು ಹೊರತು ಮನೆ ಹೊರಗಡೆ ಎಲ್ಲೂ ಇರುವಂತಿಲ್ಲ. ಹೊರಗಡೆ ಬಂದಮೇಲೆ ಕ್ರಿಶ್ಚಿಯನ್ನೋ, ಮುಸ್ಲಿಮೋ, ಹಿಂದೂ, ಯಾವ ಧರ್ಮದವರ, ಸಿಕ್ಕೋ, ಬೌದ್ಧೋ, ಯಾವುದೇ ಧರ್ಮದವರಾಗಿರು, ಸರ್ಕಾರದ ಮತ್ತು ಅಲ್ಲಿರುವಂತಹ ಕಾನೂನಿಗೆ ನೀ ತಲೆಬಾಗಲೇಬೇಕು. ಇಲ್ಲಿ ನಮ್ಮ ದೇಶದಲ್ಲಿ ಯಾವ ರೀತಿ ನಡೀತಾ ಇದೆ, ಯಾಕೆ ನಾವು ಮುಂದುವರಿತಾ ಇಲ್ಲ, ಯಾಕೆ ನಾವು ಅಭಿವೃದ್ಧಿ ಹೊಂದುತ್ತಾ ಇಲ್ಲ, ಇದು ಬಹುಮುಖ್ಯವಾಗಿರುವಂಥ ಕಾರಣ. ಧರ್ಮ ಜಾತಿಗಳಿಗಾಗಿ ಎಲ್ಲ ಕಡೆ ಹೋರಾಟವನ್ನು ಮಾಡಿಬಿಡೋದು, ಇದನ್ನು ಹೇಳಲಿಕ್ಕೆ ಒಂಥರ ಹಿಂಸೆ ಆಗುತ್ತೆ ಅನ್ನುವಂಥದ್ದು ಮನಸ್ಸಿಗೆ. ಆದರೂ ಅನಿವಾರ್ಯ, ತಿಳ್ಕೊಳ್ರು. ಯಾವುದೇ ಧರ್ಮ ನಿಮ್ಮನ್ನು ಇದು ಒಂದು ತಿಳ್ಕೊಂಬಿಡ್ರಿ, ಧರ್ಮದಲ್ಲಿ ಒಂದೇ ಒಂದು ಈ ಪಾಯಿಂಟ್ ಮನಸ್ಸಲ್ಲಿ ಇಟ್ಕೊಳ್ರಿ, ದೈವ ಧರ್ಮದ ಮೂಲವಯ್ಯ, ಈ ಪಾಯಿಂಟ್ ಮನಸ್ಸಲ್ಲಿ ಇಟ್ಕೊಳ್ಳಿ. ಇದ್ರ ಜೊತೆಗೇನೆ ಈಶ್ವರನೇ ಈ ಜಗತ್ತನ್ನು ಸೃಷ್ಟಿಸಿದ್ದಾನೆ ಎನ್ನುವುದಾದರೆ ಎಲ್ಲರನ್ನ ಹಿಂದೂಗಳನ್ನು ಹಾಕಿ ಏಕೆ ಮಾಡಲಿಲ್ಲ? ಮಹಮ್ಮದರೇ ಈ ಧರ್ಮವನ್ನು, ಈ ಜಾತಿಯನ್ನು, ಈ ಜಗತ್ತನ್ನು ಸೃಷ್ಟಿಸಿದ್ದಾರೆ ಎನ್ನುವುದಾದರೆ ಎಲ್ಲರನ್ನ ಏಕೆ ಮುಸ್ಲಿಮಾನರನ್ನಾಗಿ ಮಾಡಲಿಲ್ಲ? ಯೇಸು ಕ್ರಿಸ್ತನೇ ಈ ಭೂಮಿಯನ್ನು, ಈ ಜಗತ್ತನ್ನು ಸೃಷ್ಟಿಸಿದ್ದಾನೆ ಎನ್ನುವುದಾದರೆ ಏಕೆ ಎಲ್ಲರನ್ನೂ ಕ್ರಿಶ್ಚಿಯನ್ನಾಗಿ ಮಾಡಲಿಲ್ಲ? ಬೇರೆ ಧರ್ಮಗಳನ್ನು ನಾವು ಮಾಡಿಕೊಂಡಿರುವಂಥದ್ದು. ಸಾಮರಸ್ಯದಿಂದ ಬದುಕ್ರಿ, ನಾವೆಲ್ಲರೂ ಕೂಡ ಭಾರತೀಯರು. ಇದನ್ನು ಬೇರೆ ದೇಶದವರು ಯೂಟಿಲೈಸ್ ಮಾಡ್ಕೋತಾರೆ, ಬೇರೆ ರಾಜ್ಯದವರು ಯೂಟಿಲೈಸ್ ಮಾಡ್ಕೋತಾರೆ. ಇಲ್ಲಿರುವಂಥ ಅಭಿವೃದ್ಧಿ ಕಾರಣಗಳಿಗೆ ಕುಂಠಿತವಾಗ್ತದೆ. ಇವೆಲ್ಲ ನಮ್ಮಲ್ಲೇ ಜಗಳವಾದಾಗ ಈ ಬ್ರಿಟಿಷರು ಹೇಳಿ ಹೋಗಿದ್ರು, ನೀವು ಇವತ್ತಲ್ಲ ನಾಳೆ ಕಿತ್ತಾಡಿ ನಮ್ಮ ಹತ್ರ ಬರ್ತೀರಿ ಅಂತೇಳಿ. ಅದನ್ನು ಹೋಗುವಂಥ ಲಕ್ಷಣ ಮಾಡ್ತಾ ಇದ್ದೀರಿ ನೀವೆಲ್ಲ. ಅವರು ಮತ್ತಷ್ಟು ಆಡಿಕೊಳ್ಳೋದಕ್ಕೋಸ್ಕರ ಅವರ ಒಂದು ನ್ಯೂಸ್ ಚಾನೆಲ್ಗಳಲ್ಲಿ ಅಥವಾ ಅವರ ಒಂದು ವರದಿ ಮಟ್ಟದಲ್ಲಿ ಭಾರತ ದೇಶದಲ್ಲಿ ಬರೀ ಕೋಮುಗಲಭೆ ಅಂತ ಹೇಳಲಿಕ್ಕೆ ಇಂಥ ಪರಿಣಾಮಗಳು ಮಾಡ್ತಾ ಇದ್ದೀರಿ. ಯಾಕೆ ಮಾಡ್ತಾ ಇದ್ದೀರಿ ಇವೆಲ್ಲ? ನಿಮ್ಮ ಮನೆಯೊಳಗೆ ಇಟ್ಕೋರಿ. ಎಲ್ಲ ಧರ್ಮ ಇದು, ಯಾವುದೇ ಧರ್ಮದವರಾಗಿರಲಿ, ಹಿಂದೂ ಆಗಿರಲಿ, ಮುಸ್ಲಿಂ ಆಗಿರಲಿ, ಕ್ರೈಸ್ತರಾಗಿರಲಿ, ಯಾರೇ ಆಗಿರಲಿ, ದಯವಿಟ್ಟು ನಿಮ್ಮ ಧರ್ಮವನ್ನು ಮನೆಯಿಂದ ಆಚೆಗೆ ತರಬೇಡಿ. ಅದು ಇನ್ನೊಬ್ಬರಿಗೆ ನೋವಾಗುತ್ತದೆ ಅನ್ನೋದಾದರೆ ಆ ಒಂದು ಕಾರ್ಯವನ್ನು ನಾವು ಮಾಡಬಾರದು. ಇನ್ನೊಬ್ಬರ ಮನಸ್ಸಿಗೆ ನೋವಾಗುತ್ತದೆ, ಇನ್ನೊಬ್ಬರ ಮನೆಗೆ ಅದು ಚ್ಯುತಿ ತರುತ್ತದೆ, ಇನ್ನೊಂದು ಸರ್ಕಾರಕ್ಕೆ ಅದು ಚ್ಯುತಿ ತರುತ್ತದೆ ಎನ್ನುವುದಾದರೆ, ಇದರಿಂದ ದೇಶಕ್ಕೆ ನಷ್ಟವಾಗುತ್ತದೆ ಅನ್ನೋದಾದರೆ, ಇದರಿಂದ ರಾಜ್ಯಕ್ಕೆ ನಷ್ಟವಾಗುತ್ತದೆ ಅನ್ನೋದಾದರೆ ಅದನ್ನು ಯಾಕೆ ಮಾಡ್ತಾ ಇದ್ದೀರಿ ಪದೇ ಪದೇ? ತಪ್ಪು ಮಾಡಬೇಡ್ರಿ ಅನ್ನುವಂಥದ್ದು ನನ್ನ ವಾದ. ನೀವು ತಪ್ಪು ಮಾಡುವುದೇ ನಮ್ಮ ಗುರಿ, ತಪ್ಪು ಮಾಡುವುದೇ ನಮ್ಮ ಕೆಲಸ, ನಮಗೆ ಅದರಿಂದಲೇ ಬೇಳೆ ಬೈತದೆ ಅನ್ನೋದಾದರೆ ದಯವಿಟ್ಟು ಮಾಡ್ಕೊಳ್ಳಿ. ಬಟ್ ನಿಮ್ಮಿಂದ ಇನ್ನೊಬ್ಬರಿಗೆ ತೊಂದರೆ ಆಗ್ತಾ ಇದೆ, ಯಾರು ಮಾಡಿರಲ್ವೋ ತಪ್ಪು, ಅವರಿಗೆಲ್ಲ ತೊಂದರೆ ಆಗ್ತದೆ. ಸಾರ್ವಜನಿಕರಿಗೆ ಓಡಾಡುವ, ನೀವು ಪ್ರತಿಭಟನೆ ಮಾಡೋದೇ ದೊಡ್ಡ ರೋಡ್ಗಳಲ್ಲಿ, ಬೆಂಕಿ ಹಚ್ಚೋದು ದೊಡ್ಡ ರೋಡ್, ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ ಮಾಡಿಬಿಡ್ತೀರಿ. ಸೊ ಹಂಗಾಗಿ ಅಲ್ಲೆಲ್ಲಿ ಏನಾಗುತ್ತೆ, ನಮ್ಮಂಥ ಸಾರ್ವಜನಿಕರು, ಸರ್ವಧರ್ಮದ ಹಿತರಕ್ಷಕರು, ಸರ್ವಧರ್ಮವನ್ನು ಗೌರವಿಸುವಂಥವರು, ನಮ್ಮಂಥವ್ರಿಗೆ ತೊಂದರೆ ಆಗ್ತದೆ. ಆಮೇಲೆ ನಮ್ಮ ಪಾಡಿಗೆ ನಾವು ಜೀವನ ಮಾಡುವಂಥವ್ರಿಗೆ ತುಂಬ ತೊಂದರೆ ಆಗ್ತದೆ. ಸೊ ಹಾಗಾಗಿ ನೀವು ಮಾಡುವಂತಹ ಸಣ್ಣ ತಪ್ಪು ಅಥವಾ ದೊಡ್ಡ ತಪ್ಪು, ನೀವು ಮಾಡುವುದು ದೊಡ್ಡ ತಪ್ಪು, ಸಣ್ಣ ತಪ್ಪಲ್ಲ, ಬಟ್ ಅದು ಇಡೀ ದೇಶಕ್ಕೆ ಮಾರಕ, ಇನ್ನೊಂದು ದೇಶದ ಒಂದು ವಿರುದ್ಧದ ಹೇಳಿಕೆಗಳಿಗೆ ಕೈತುತ್ತಾಗ್ತದೆ. ಅದು ನಮ್ಮ ದೇಶವನ್ನು ಅಳತೆ ಮಾಡಲಿಕ್ಕೆ ಅದು ಕೈತುತ್ತಾಗ್ತದೆ. ಅರ್ಥ ಮಾಡ್ಕೊಳ್ರಿ. ಎಲ್ಲವನ್ನ ಯಾಕೆ ಸರ್ಕಾರಗಳು ಕಟ್ಟುನಿಟ್ಟಾದಂಥ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ? ಈ ಯೋಗಿ ಆದಿತ್ಯನಾಥ್ ಸರ್ಕಾರ ತಂದಿರುವಂತಹ ಈ ಒಂದು ಜಾತಿ ನಿಷೇಧ ಕಾಯ್ದೆಯನ್ನು ನಮ್ಮ ರಾಜ್ಯದಲ್ಲೂ ಕೂಡ ಆದಷ್ಟು ಬೇಗ ಬರಲಿ. ಜಾತಿ ವಿಷಯದಲ್ಲಿ ರ್ಯಾಲಿ ಮಾಡೋದಾಗಿರ್ಬೋದು, ಜಾತಿ ವಿಷಯದಲ್ಲಿ ಒಂದಷ್ಟು ಗಲಭೆಗಳನ್ನು ಮಾಡೋದಾಗಿರ್ಬೋದು, ಜಾತಿ ವಿಷಯದಲ್ಲಿ FIRಗಳು ಕೂಡ ಹಾಕದಾಗುವುದು. ಅದು ಜಾತಿ ನಿಷೇಧ ಕಾಯ್ದೆ ಜಾರಿ ತಂದಿದ್ದಾರೆ ಎಂದರೂ ಕೂಡ SC ST ಹೊರತುಪಡಿಸಿ ಆ ಜಾತಿ ನಿಷೇಧವನ್ನು ಕಾಯ್ದೆ, ಅವ್ರಿಗೆ ಮಾತ್ರ ಹೆಂಗಿದ್ದ ಕಾನೂನು ಹಂಗೇ ಇದೆ. ಉಳಿದವರೆಲ್ಲರಿಗೂ ಕೂಡ ಜಾತಿ ನಿಷೇಧ ಕಾಯ್ದೆ ಜಾರಿ ತರಲಾಗಿದೆ ಅಷ್ಟೇ. ಆದರೂ ಮತ್ತೆ ಕಟ್ಟುನಿಟ್ಟಾಗಿ ಸಂಪೂರ್ಣವಲ್ಲ, ಅದು ಒಂದಷ್ಟು ಮಟ್ಟಿಗೆ ಅದರಲ್ಲಿ ನೀತಿ ನಿಯಮಗಳಿದಾವೆ. ಅದು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತಾನೆ. ಹಾಗಾಗಿ ಇದು ಸಣ್ಣ ಮಟ್ಟಿಗೆ ಸ್ವಲ್ಪ ವಿಷಯವನ್ನು ಹೇಳಲಿಕ್ಕೆ ಬಂದೆ. ಧನ್ಯವಾದಗಳು.